forever on fire. ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಪಾಸಸ್ ಸಚ್ ಎ ಲಾ. ಇರಪ್ಪ, ಅದರಿಂದ ನಾವು ಸಾಮಾಜಿಕ ನ್ಯಾಯ ಸಿಕ್ಬೇಕು ಎಲ್ರಿಗೂ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ, ಯಾರೇ ಆಗ್ಲಿ ಅವರು ಅವಕಾಶಗಳಿಂದ ವಂಚಿತರಾಗಿರ್ತಂಥವರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡದೆ ಹೋದ್ರೆ ಅವ್ರು ಹೆಂಗೆ ಮುಚ್ಚುಡಿ ಬರಕ್ ಸಾಧ್ಯ ಆಗ್ತದೆ? ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ನಮ್ಮ ರಾಜ್ಯದಲ್ಲಿ ನಾವು ಮಾಡಿದೀವಿ. ಅದಕ್ಕೇನಾದ್ರೂ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಮಾಡೋಣ. If any suggestion comes to improve the law, to improve the system, let us amend the law. ಯಾವುದು ಸರಿಯಾಗಿ ಒಬ್ಬರು ಮಾತಾಡೋದಕ್ಕೆ ಕೇಳಿಸ. ಅಮೆಂಡ್ಮೆಂಟ್ ನೀಡ್ಸ್ ವಿಲ್ ಡೆಫಿನೆಟ್ಲಿ ವಿಲ್ ಬ್ರಿಂಗ್ ಇನ್ ಅಮೆಂಡ್ಮೆಂಟ್. ಕೂತ್ಕೊಳ್ಳಿ ಪ್ಲೀಸ್. ನಾವು PTCಯಲ್ಲೂ ಹಿಂದೆ ಮಾಡಿದ್ರ, ಅದರ ಅಮೆಂಡ್ಮೆಂಟ್ ಮಾಡಿದ್ರ? ಯಾರು ಮಾಡಿದವ್ರು ಯಾರು? ಮತ್ತೆ ಇನ್ನೂ ಅಮೆಂಡ್ಮೆಂಟ್ ಮಾಡೋದು, ಅದಕ್ಕೆ ಇನ್ನೂ ಅನುಕೂಲ ಆಗೋದಾದ್ರೆ ಇನ್ನು ಮಾಡೋಣ ಅಮೆಂಡ್ಮೆಂಟ್. ಕೂತ್ಕೊಳ್ರಿ, ಸುಮ್ಮನೆ ನೀವು ಕೂತ್ಕೊಳ್ಳಿಪ್ಪ, ನಾ ಹೇಳ್ತೀನಿ, ಕೂತ್ಕೊಳ್ರಿ ಪ್ಲೀಸ್. ಈಗ ಯಾರು ಏನ್ ಈಗ ನಾನು ಬರೋದಕ್ಕಿಂತ ಮುಂಚಿತವಾಗಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ಗಳಲ್ಲಿ, KSFCನಲ್ಲಿ ಎಂಟರ್ಪ್ರೀನರ್ಸ್ಗೆ ಅಂದ್ರೆ ಕೈಗಾರಿಕೆ ಮಾಡೋರಿಗೆ 10 ಕೋಟಿವರೆಗೆ 4% ಸಾಲ ಸಿಗ್ಬೇಕು ಅಂತ ಮಾಡೋದು ನಾವೇ ಇಲ್ಲ ಮಾಡೋದು. 10% ವರೆಗೆ ಅಲ್ಲ, 10 ಕೋಟಿವರೆಗೆ 4%. ಅದು ಮೊದಲು KSFCಗೆ ಮಾತ್ರ ಅನ್ವಯ ಆಯ್ತಿತ್ತು. ಅದನ್ನ ಬ್ಯಾಂಕ್ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡಿದವರು ನಾವೇನೆ ಅಲ್ಲ. ಈಗೆಲ್ಲ ಮಾಡೋಣ, ಇನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದ್ರೆ ಮಾಡೋಣ. ಈಗ 7D ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು. SC ಮತ್ತೆ ST ಆಕ್ಟ್ ನಲ್ಲಿ 7D ಡ್ರಾಪ್ ಮಾಡಬೇಕು ಅಂತ ಬಹಳ ದಲಿತ ಸಂಘಟನೆಗಳೆಲ್ಲ ಹೇಳ್ತಾ ಇದ್ದು. ಅದನ್ನ ಅಮೆಂಡ್ಮೆಂಟ್ ಮಾಡಿ ಡ್ರಾಪ್ ಮಾಡ್ಬಿಟ್ಟಿದೀವಿ. ಈಗ ಇದು ಹೊಸ ಕಾನೂನು ಮಾಡೋದು 2013 ಡಿಸೆಂಬರ್ನಲ್ಲಿ. ಇದಕ್ಕೆ ಏನಾದ್ರು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಮಾಡೋಣ. ಐ ಆಮ್ ವಿತ್ ಓಪನ್ ಮೈಂಡ್. ಮಾಡೋಣ. ಸೊ ಅದರಿಂದ ನೋ ಕನ್ಸರ್ವೇಟಿವ್ ಆಟಿಟ್ಯೂಡ್ ಅಥವಾ SC STಗೆ ವಿರುದ್ಧವಾದಂತ ನಿಲುವು ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧವಾದಂತ ನಿಲುವಿಲ್ಲ. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ನ್ಯಾಯ ಒದಗಿಸ
ಒದಗಿಸ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈಗ ನಾನು ಲಾಯರ್ ಆಗಿದ್ದೆ, MLA ಆದೆ. ಈ ದಲಿತ ಸಂಘಟನೆಗಳು ಆಗ 70ರ ದಶಕದಲ್ಲಿ ಒಂದು ಘೋಷಣೆ ಕೂಗ್ತಾ ಇದ್ರು, ನಮಗೆ ಸಾರಾಯ ಅಂಗಡಿಗಳು ಬೇಡ, ನಮಗೆ ರೆಸಿಡೆನ್ಷಿಯಲ್ ಶಾಲೆಗಳು ಬೇಕು, ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಬೇಕು. ಅಲ್ಲ, ಈಗ ಎಷ್ಟು ರೆಸಿಡೆನ್ಷಿಯಲ್ ಶಾಲೆಗಳಾಗಿದ್ದಾವೆ? ಯಾರ ಕಾಲದಲ್ಲ ರೆಸಿಡೆನ್ಷಿಯಲ್? ನಾನು 94-90ರಲ್ಲಿ ಹಣಕಾಸಿನ ಮಂತ್ರಿ ಆದಾಗ ರೆಸಿಡೆನ್ಷಿಯಲ್ ಶಾಲೆಗಳನ್ನ ಮೊರಾರ್ಜಿ ರೆಸಿಡೆನ್ಷಿಯಲ್ ಶಾಲೆ ಅಂತ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಯಾಗಿ. ಇವತ್ತು 821 ರೆಸಿಡೆನ್ಷಿಯಲ್ ಶಾಲೆಗಳಿದಾವೆ. ಹೋಬಳಿಗೊಂದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಹೋದ ಸಾರಿ. ಈ ವರ್ಷ 24-25ರಲ್ಲಿ 20 ರೆಸಿಡೆನ್ಷಿಯಲ್ ಶಾಲೆಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟು ಇನ್ನ 86 ರೆಸಿಡೆನ್ಸ್ ಶಾಲೆಗಳಲ್ಲಿ 20 ಹೋದ್ರೆ ಇನ್ನೂ 66 ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾವೆ. ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಒಂದೊಂದು ರೆಸಿಡೆನ್ಸ್ ಶಾಲೆಗಳು ಇರ್ತವೆ. ಒಂದೊಂದರಲ್ಲಿ 2 ರೆಸಿಡೆನ್ಷಿಯಲ್ ಶಾಲೆಗಳು. ಯಾಕಂತಂದ್ರೆ 745 ಹೋಬಳಿಗಳಿರೋದು. ನಮ್ಮ ಈಗಾಗಲೇ 821 ಆಗ್ತದೆ. ಇನ್ನೂ 66 ಅಂತಂದ್ರೆ 905 ರೆಸಿಡೆನ್ಷಿಯಲ್ ಶಾಲೆಗಳಾಗ್ತವೆ. ಇವತ್ತು ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ 2,11,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ನಲ್ಲಿ ಇದ್ದಾರೆ 2,11,000 ರೈಸ್ ಯೂನಿವರ್ಸಿಟಿ. ಇವತ್ತು ಫಸ್ಟ್ ರ್ಯಾಂಕ್ ಬಂದಿದೆಯಲ್ಲ, 625ಗೆ 625 ಮಾರ್ಕ್ಸ್ ಬಂದಿದೆಯಲ್ಲ, ಕ್ರೈಸ್ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ದಲಿತರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು. ಶಕ್ತಿ ಬಂದಾಗ ಮಾತ್ರ ಮುಂಚೂಣಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿದ್ದಂತ ಕನಸು, ಬಸವಣ್ಣ ಕಂಡಿದ್ದಂತ ಕನಸು, ಬಾಬು ಜಗಜೀವನ್ ರಾವ್ ಕಂಡಿದ್ದಂತ ಕನಸು, ಅವೆಲ್ಲ ನನಸಾಗಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಎಲ್ಲ ವಿದ್ಯಾವಂತರಾಗಬೇಕು. ಬಾಬು ಅಂಬೇಡ್ಕರ್ ಅವರು ಏನ್ ಹೇಳಿದರು? ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಬಾಬು ಜಗಜೀವನ್ ರಾಮ್ ಅವರು ಕೂಡ ಜಾತಿ ವಿನಾಶ ಆಗಬೇಕು. ಜಾತಿ ವಿನಾಶ ಆಗದೆ ಹೋದ್ರೆ ಸಮಾನತೆ ಬರಲ್ಲ ಅಲ್ವಾ? ಅದನ್ನ ಮಾಡ್ಬೇಕಾ ಬೇಡ? ಎಲ್ಲರೂ ಒಂದೇ ಸಾರಿ ಮಾಡಕ್ಕಾಗದೆ ಇರಬಹುದು, ಹಂತ ಹಂತವಾಗಿ ಅದನ್ನ ಮಾಡಲೇಬೇಕಾಗ್ತದೆ. ಯಾರು ಮಾಡಲ್ಲ ಅವರನ್ನ ಸರಿಟ್ಟಿಡಿದು ಕೇಳ್ತಕ್ಕಂಥ ನೈತಿಕತೆಯನ್ನ ನೀವು ಬೆಳೆಸ್ಕೋಬೇಕು ಅಂತ ಮನವಿ. ಯಾರು ಮಾಡಲ್ಲ ಅವರಿಗೆ ಗೊತ್ತಾಯ್ತಾ? ಮಾಡದವ್ರನ್ನೇ ಕೇಳೋದು, ಕೇಳಬಾರದು, ಕೇಳಬಾರದು ಅಂತ ಹೇಳಲ್ಲ. ಮಾಡದವ್ರನ್ನೇ ಹೋಗಿ ಬಂದು ಏನೋ ಮಾಡಿದ್ರು ಅಂತಾರಲ್ಲ, ಹಂಗಾಗಬಾರ್ದು. ಸುಮ್ಮನೆ ಹಳ್ಳಿ ಗಾದೆ ಹೇಳಿದೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.